ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾರ ಬಗ್ಗೆ ಹೇಳಿದ್ರು? ಸ್ವಂತ ಸಮುದಾಯದಲ್ಲಿ ತಡ್ತಾ ಇರೋರು ಯಾರು? ಡಿ.ಕೆ. ಶಿವಕುಮಾರ್ ಅವರಿಗೆ ಅಸಲಿ ವಿಲನ್ ಯಾರು? ಟೀಕೆ ಸಾಯುತ್ತೆ, ಕೆಲಸ ಉಳಿಯುತ್ತೆ, ಎಲ್ಲೋದ್ರೂ ಇದನ್ನ ಹೇಳ್ತಾ ಇರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಏನಿದ್ರಂತ ಡಿ.ಕೆ. ಬೆನ್ನಿಗೆ ಚೂರಿ ಹಾಕೋ ಹೇಳಿಕೆಗೆ ಜೆಡಿಎಸ್ ನಿಗಿ ಕೆಂಡ ಕಾರ್ತಾ ಇದೆ. ಡಿ.ಕೆ. ಶಿವ ಕೊನೆಯ ಅಸ್ತ್ರವೇ ಜಾತಿ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜಕೀಯದಲ್ಲಿ ಹಾಗಾದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಶುರು ಆಯ್ತಾ? ಸ್ವಂತ ಜಾತಿಯವರೇ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ಚೂರಿ ಹಾಕಿದ್ರಾ? ಯಾರ ವಿರುದ್ಧವಾಗಿ ಮಾತಾಡಿರಂತಹ ಸ್ಟೇಟ್ಮೆಂಟ್ ಇದು? ಡಿ.ಕೆ. ಶಿವಕುಮಾರ್ ಹೇಳಿದ ಬೆನ್ನಿಗೆ ಚೂರಿ ಹಾಕಿದ್ ಯಾರು? ಓಕೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಪ್ರಸ್ತಾಪ ಮಾಡಿದ್ರು. HDK ವಿರುದ್ಧವೇ ಡಿ.ಕೆ. ಸಮರಸರಿದ್ದ. ಡಿ.ಕೆ. ಬೆನ್ನಿಗೆ ನಿಂತವರೇ ಹಿಂದಿನಿಂದ ಮುಂದಿನಿಂದ ಈ ಒಂದು ಚೂರಿ ಹಾಕಿದ್ರ? ಯಾರಿಗೆ ಹೇಳಿರ್ಬೋದು ಅನ್ಸುತ್ತೆ ಇದನ್ನ? ಯಾರಿಗೆ ಹೇಳಿರ್ಬೋದು ಅವರು? ಪ್ರಾರ್ಥನೆ, ಫಲ, ಜನರ ಹರಕೆ ಯಾರು? ಹಾಗಾದ್ರೆ ಅಸಲಿ ವಿಲನ್ ಯಾರು ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಯಶಸ್ಸು ಸುಮ್ಮನೆ ಬರಲ್ಲ ರೀ. ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರನ ಕರ್ಣತ್ವ ಇರಬೇಕು, ಮುಂದುವರೆದಂಗೆ ಏನು ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು, ಆಗ ಮಾತ್ರ ಯಶಸ್ಸು ಸುಗಮ ಸಾಧ್ಯ ಅಂತ ಹೇಳಿದ್ರು. ಹಾಗಾದ್ರೆ ಯಾವ್ದು ಕೊರತೆ ಆಗಿದೆ ಎಷ್ಟಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ? ಯಾರು ಅವ್ರ ಕಾಲಿಡ್ಕೊಂಡು ಎಳಿತಾ ಇರೋದು? ಇವತ್ತು ಏನ್ ಮಾತಾಡಿದ್ರು ಅಂತ ಒಂದ್ಸಲ ಕೇಳ್ಕೊಂಡು ಬನ್ನಿ, ಆಮೇಲೆ ಚರ್ಚೆ ಮಾಡೋಣ. ಬಹಳ ಹುಷಾರು. ಅಸೆಂಬ್ಲಿ ಒಂದಿನ ಯಡಿಯೂರಪ್ಪನಿಗೆ ಹೇಳಿದೆ ನಾನು, ಬಹಳ ದೊಡ್ಡದಾಗಿ ಹೇಳಿದೆ, ನೋಡಪ್ಪ ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಹೇಳ್ತು, ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡ ಬಂಡೆ ಅಂದ್ರೆ ಏನು? ಬಂಡೆ ಸುಮ್ ಬಂದ್ಬಿಟ್ಟದ? ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ನನ್ನ ಮಕ್ಕಳು, ನಮ್ಮಪ್ಪ ಏನ್ ದೊಡ್ಡ ರಾಜಕಾರಣಿ ಎಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ನಾಡಿನಲ್ಲಿ ನಮ್ಮಪ್ಪ ತಾಲೂಕು ಬೋರ್ಡ್, ನಮ್ಮ ತಾತ ತಾಲೂಕು ಬೋರ್ಡ್ ಮೆಂಬರ್ ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 7 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವಕ್ಕೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಹೋಗಲಿ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನ ಹೇಳ್ತೀನಿ. ನಮ್ಗೆಲ್ಲ ಬಿಡಿತಾರವ್ರು ಯಾರು? ಬೇರೆ ಯಾರು ಬಿಡಿತಾವಲ್ಲ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವು ಸಿಗ್ತಾ ಇದ್ದಲ್ಲ, ಅದಾಗಿಲ್ಲ ಅಂತ ದಿನ ಹೊಸಕ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದಾರೆ. ನೀವು ತೆಗೆದು ನೋಡಿ, ನನಗೆ ಗೊತ್ತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದೆ. ಎಲ್ಲ ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡ್ಸ್ಕೊಂಡು ಬಾರ್ದು ನಾವು. ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಲೇ ಬೆಂಚೂರಿ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು. ನೋ ಪ್ರಾಬ್ಲಮ್. ನನಗೆ ಯಾರು ಗೊತ್ತು ಸರ್ಟಿಫಿಕೇಟ್ ಬೇಡ, ನಾನು ಕಾನ್ಶಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ನನಗೆ. ಹೀಗೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಂಗೆ ಕೆಲವು ನಿಮಿಷಗಳಲ್ಲಿ ಜೆಡಿಎಸ್ ಟ್ವಿಟರ್ ಖಾತೆಯಿಂದ ಒಂದು ಪೋಸ್ಟ್ ಹೊರಗೆ ಬರುತ್ತೆ. ಅದನ್ನು ನೋಡ್ಕೊ ಬನ್ನಿ ಒಂದ್ಸಲ. ನಮ್ಗೆಲ್ಲ ಬಿಡಿತಾರವ್ರು ಯಾರು? ಬೇರೆ ಯಾರು ಬಿಡಿತಾವ್ರ? ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಹೊಸಕ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದಾರೆ. ನೀವು ತೆಗ್ದು ನೋಡಿ, ನನಗೆ ಕೂತವ್ರೆ.
ಕುಮಾರಸ್ವಾಮಿ ಅವ್ರಿಗೊಂದ್ಸಾರಿ ಮಾಡಿದಿರಿ ಚೀಫ್ ಮಿನಿಸ್ಟರ್, ದೇವೇಗೌಡರನ್ನ ಮಾಡಿದಿರಿ, ನನ್ನೊಂದ್ಸರಿ ಮಾಡಿ ಮಾಡಿ ಮಾಡ್ದು ಆಯ್ತಲ್ಲ. ಆದ್ಮೇಲೆ ಈಗ ಮಾಡಿ, ಈಗ ಬಂದೈತೆ ನಾವ್ ಮಾಡ ಅವ್ನ ಸರ್ಕಾರ ಬಂದಿಲ್ವ, ಮಾಡಿಸ್ಕವ ಸಿದ್ದರಾಮಯ್ಯ ಕೈಲಿ ಮಾಡಿಸ್ಕವ, ಈಗ ಮಾಡಿಸ್ಕೊಳ್ಳಕ್ ಆಯ್ತಿರ್ಲಿಲ್ವಾ? ನೀವೆಲ್ಲರೂ ಸಪೋರ್ಟ್ 136 ಜನ ಗೆದ್ದಿವಿ ಅಂತ ಕೊಚ್ಕೋತಾರಲ್ಲ, 136 ಜನದಲ್ಲಿ ಬರೀ 20 ಜನ ಹೇಳ್ಕೊ ಬರ್ಕತ್ತದ ಕೇಳಿ ಅವ್ನ ಕೈಲಿ. ಅಲ್ಲ, ಬರೀ 20 ಜನ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮೇಲೆ ಗುಡುತ್ತಾನಲ್ಲ, ಬರೀ 20 ಜನ ಹೇಳ್ಕೊ ಬರ್ಕಾಯ್ತದ.